ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ಅವರು ಮಾಡ್ತಕ್ಕಂಥ ನಮಸ್ಕಾರಗಳು. ವೀಕ್ಷಕರೇ, ಬಹುದಿನಗಳ ನಂತರ ಮತ್ತೆ ಈ ಮಾಸ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ. 2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಇದು ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೆ ಇರತಕ್ಕಂಥದ್ದು. ಅಂದರೆ ಮಾಸ ಭವಿಷ್ಯ ಅಂತ ಹೇಳಬೇಕಾಗತ್ತೆ. ಇಂಥ ಒಂದು ಭವಿಷ್ಯದಲ್ಲಿ ಈ ಮಿಥುನ ರಾಶಿಯವರು ಈ ಮಾಸದಲ್ಲಿ ಹೇಗಿರ್ತಾರೆ, ಅವ್ರ ಗುಣಗಳು ಹೇಗೆ, ಅವರ ಆಲೋಚನೆಗಳು ಹೇಗೆ, ಮುಂದೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾದ ಅವಲೋಕನ ಮಾಡ್ತಾ ಹೋಗೋಣ. ಮಿಥುನ ರಾಶಿಯವರು ಯಾವಾಗಲೂ ದ್ವಿಸ್ವಭಾವದ ವ್ಯಕ್ತಿತ್ವ ಅಂತ ಹೇಳಬೇಕಾಗುತ್ತೆ. ಡಿವೆಲ್ ಮೈಂಡ್ ಅಂತ ಹೇಳ್ತೀವಿ. ಏನೋ ಒಂದು ಮಾಡ್ತಾ ಹೋಗ್ತಿರ್ತಾರೆ, ಸಡನ್ಲಿ ಚೇಂಜ್ ಆಗ್ತಾರೆ, ಮತ್ತೊಂದು ಕಡೆ ಗಮನ ಕೊಡ್ತಾರೆ. ಹೀಗಾಗಿ ಭಾಳಷ್ಟು ಒಂದು ಅವಕಾಶಗಳನ್ನು ಕಳ್ಕೊಳ್ತಾರೆ ಅಂತ. ಯಾಕಂದರೆ ಆ ಸ್ಥಾನಾಧಿಪತಿ ರಾಷ್ಟ್ರಾಧಿಪತಿ ಬಂದು ಬುಧನಾಗಿರ್ತಾನೆ. ಆದರೆ ಪರಾಕ್ರಮ ಬೃಹಚಕ್ರದಲ್ಲಿ ಪರಾಕ್ರಮಾಧಿಪತಿ ಆಗಿರ್ತಾನೆ. ಈ ಪರಾಕ್ರಮ ಅಂತಕ್ಕಂಥದ್ದು ನನಗೆಲ್ಲ ಗೊತ್ತು ಅಂತ ಹೇಳ್ತಕ್ಕಂಥ ಒಂದು ವಿಶೇಷತೆ ಅವರಲ್ಲಿ ಇರುತ್ತೆ. ನನಗೆಲ್ಲ ಗೊತ್ತು ಅಂತಕ್ಕಂಥದ್ದು. ಏನು ಗೊತ್ತಿಲ್ವೋ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಕ್ಕಿಂತಲೂ ಗೊತ್ತಿದೆ ಅಂತ ಹೇಳ್ತಾನೆ ತುಂಬ ಜಾರ್ಕೊಳ್ಳುವಂಥ ವ್ಯಕ್ತಿತ್ವ ಇರುತ್ತೆ. ಇಂಥ ವ್ಯಕ್ತಿತ್ವದಲ್ಲಿ ಸಹಜವಾಗಿ ಗುರು ಅಲ್ಲಿ ಸಹಕಾರ ಮಾಡೋದಾದರೆ, ಈ ಬುಧ ಮತ್ತು ಗುರು ಅಷ್ಟೊಂದು ಸಮಂಜಸವಾದ ಸ್ನೇಹಿತರಲ್ಲ. ಮಿತ್ರವರ್ಗದಲ್ಲಿ ಇಲ್ಲ, ಇಲ್ಲಿ ಶತ್ರುವರ್ಗ ಅಂತಲೂ ಕೂಡ ಹೇಳ್ಬೋದು. ಕೆಲವೊಂದು ಸಾರಿ ಬುಧ ಮತ್ತು ಗುರು ಮಿತ್ರರಾಗಿರುವಂಥ ಸಂದರ್ಭ ಬಂದರೂ ಸಹ ಸ್ವಲ್ಪ ದ್ವಿಸ್ವಭಾವ ಅಂತ ಹೇಳ್ತೀವಿ. ಗುರು ಏನು ಮಾಡ್ತಾನೆ ಅಂದರೆ, ಒಳ್ಳೆಯ ಒಂದು ನೋಡಿ, ತುಂಬ ಭಾವನಾತ್ಮಕ ವ್ಯಕ್ತಿಯನ್ನು ನಕಾರಾತ್ಮಕವಾಗಿ ಉಳಿಸುವಂಥ ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಇಂಥ ಒಂದು ಕ್ರಿಯಾ ನಿರ್ಮಾಣ ಆಗೋದಾದರೆ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ಜನ್ಮಸ್ಥ ಗುರು ಆಗಿರೋದ್ರಿಂದ ನಳ ಮಹಾರಾಜನಿಗೂ ಮತ್ತು ಶ್ರೀರಾಮಚಂದ್ರನಿಗೂ ವನವಾಸ ಕಳಿಸಿದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದರರ್ಥ ಜನ್ಮರಾಮಹೋ ನಳ ದುಃಖ ಅಂತ ಹೇಳ್ತೀವಿ. ಯಾವ ಜನ್ಮರಾಶಿಯಲ್ಲಿ ಗುರು ಬಂದುಬಿಡ್ತಾನೋ, ನಳ ಮಹಾರಾಜನು ಮತ್ತು ಶ್ರೀರಾಮಚಂದ್ರನು ಹೇಗೆ ವನವಾಸಕ್ಕೆ ಹೋದರೂ ಆ ರೀತಿಯಾದಂಥ ವನವಾಸಗಳನ್ನು ಅನುಭವಿಸಬೇಕಾಗುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಮಿಥುನ ರಾಶಿಯವರು ಸ್ವಲ್ಪ ನಿಮ್ಮಲ್ಲಿ ಒಂದು ಚಾಣಕ್ಯ ನೀತಿ ಅನ್ನುವಂಥದ್ದು ಇರುತ್ತೆ. ಯಾಕಂದರೆ ಥರ್ಡ್ ಹೌಸ್ 3ನೇ ಮನೆಯಲ್ಲಿ ಕೇತು ಬರ್ತಿರ್ತಾನೆ. ಈ ಕೇತು ಸಿಂಹರಾಶಿಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಘರ್ಷಣೆ ಜೊತೆಗೆ ಒಂದು ಸ್ವಲ್ಪ ನೀವು, ಯಾಕಂದರೆ ಕಲ್ಲಿಗೆ ತಾಗಿದಾಗ ಅಲ್ಲಿ ಬೆಂಕಿ ಉತ್ಪನ್ನ ಆಗುತ್ತೆ ಅಂತಾರಲ್ಲ, ಹಾಗೆ ನಿಮ್ಮಲ್ಲಿ ಒಂದು ಆಶಾಕಿರಣಗಳ ನಿರ್ಮಾಣ ಆಗ್ತದೆ. ಇಂಥ ಒಂದು ಆಶಾಕಿರಣ ನಿರ್ಮಾಣ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಸ್ವಲ್ಪ ಕೇತು. ಆದರೆ ನಿಮ್ಮಲ್ಲಿ ಬಂಧುಗಳಿಂದ ವಿರೋಧವನ್ನು ವ್ಯಕ್ತ ಆಗುತ್ತೆ. ನಿಮ್ಮ ತಮ್ಮಂದಿರು, ತಂಗಿಯರು, ನಿಮ್ಮ ಒಡಹುಟ್ಟಿದವರು, ದಾಯಾದಿಗಳು, ಇವರಿಂದ ಸಹಜವಾಗಿ ನಿಮಗೆ ಈ ಯಾವುದೋ ಒಂದು ರಾಜ್ಯದಲ್ಲಿ ಸಿಲುಕು ಹಾಕಿಸಿ ನಿಮ್ಮನ್ನು ಹರ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಿಮ್ಮ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಮಿಥುನ ರಾಶಿಯವರು ತುಂಬ ಜಾಗೃತರಾಗಿ ಹೆಜ್ಜೆ ಇಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಮಿಥುನ ರಾಶಿಯವರಿಗೆ 9ನೇ ಭಾವದಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಪಿತೃದೋಷಗಳು ಕಾಡ್ತವೆ ಈ ಸಮಯದಲ್ಲಿ ನಿಮಗೆ. ಈ ಪಿತೃದೋಷಗಳು ಕಾಡೋದ್ರಿಂದ ಏನಾಗುತ್ತೆ, ಈ ಚರ್ಮ ವ್ಯಾಧಿ ಬರುವಂಥದ್ದು, ಭಯ ನಿರ್ಮಾಣ ಆಗುವಂಥದ್ದು, ಅಥವಾ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಆಘಾತಗಳು ನಿರ್ಮಾಣ ಆಗೋದು, ಹಿರಿಯರಿದ್ದರೆ ತಂದೆ ಅಥವಾ ತಾಯಿ ಅಥವಾ ಹಿರಿಯ ಅಜ್ಜಿ ಮುತ್ತಜ್ಜಿ, ಇವ್ರ ಬಗ್ಗೆ ತುಂಬ ಕಾಳಜಿ ವಹಿಸೋದು, ಅಚಾನಕ್ ಧನವ್ಯಯ ಮಾಡುವುದು, ಅವ್ರಿಗಾಗಿ ಖರ್ಚು ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮ್ಗೆ ಆಗುವಂಥದ್ದಿದೆ. ಹಾಗಾಗಿ ಪಿತೃದೋಷಗಳನ್ನು ಕೂಡ ಈ ಟೈಮಲ್ಲಿ ನಿಮ್ಗೆ ಆಗುತ್ತೆ ಅಂತ ಹೇಳ್ಬೋದು. 9ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ಅಷ್ಟೊಂದು ಫಲ ಕೊಡೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ರಾಹು 3 ಥರದ ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತಾನೆ. ಒಂದು ಬಂದು ಪಿತೃಗಳ ಸಂಪತ್ತನ್ನು ತೊಂದರೆ ಮಾಡೋದು, ಅಥವಾ ಪಿತೃರ ಆರೋಗ್ಯದಲ್ಲಿ ತೊಂದರೆಗಳನ್ನು ಮಾಡಿ ಅದಕ್ಕಾಗಿ ಸಂಪತ್ತನ್ನು ವ್ಯಯ ಮಾಡುವಂಥದ್ದು. 3ನೇದಾಗಿ ನೀವೇ ಏನಾದರೂ ತಪ್ಪು ಮಾಡಿ, ಅಂದರೆ ಪಿತೃಗಳ ಶಾಪಕ್ಕೆ ಗುರಿಯಾಗಿರುವಂಥದ್ದು. ಇಂಥ ಒಂದು ಕಾರಣದಿಂದಾಗಿ ತಾವು ಪಿತೃಗಳಿಗೆ ಅತಿ ಪ್ರೀತಿಸುವಂಥ ಪ್ರಯತ್ನ ಮಾಡಿ, ತಂದೆ ತಾಯಿಯವರಿದ್ದರೆ ಅವರನ್ನು ಪ್ರೀತಿಸಿ, ಅವ್ರ ಮೇಲಿರ್ತಕ್ಕಂಥ ದಯೆ ತೋರಿ, ಅವರಿಗೆ ಕ್ರೌರ್ಯತೆಯನ್ನು ತೋರಿಸಬೇಡಿ. ಆಗ ಅವಾಗೇನಾಗುತ್ತೆ, ನೀವು ದೈವ ಪೂಜೆ ಮಾಡೋಕ್ಕಿಂತಲೂ ಅವ್ರ ಪೂಜೆಯಿಂದಲೇ ನಿಮ್ಮ ದೋಷ ನಿವಾರಣೆ ಆಗುತ್ತೆ. ಇಂಥ ಒಂದು ಸ್ಥಿತಿ ನಿಮ್ಮ ಜಾತಕಕ್ಕೆ ಬರುತ್ತೆ. ಹಾಗೆ ಮತ್ತು ಕರ್ಮಭಾವದಲ್ಲಿ ವಿಶೇಷವಾದಂಥ ಶನಿ ಕುಜ ಇದ್ದಾನೆ. ನೋಡಿ, ಬುಧ ಈ ವಾಣಿಜ್ಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಉತ್ತಮವಾದ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾರೆ. ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಪಡಿತಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವವರು, ಶೇರ್ ಮಾರ್ಕೆಟ್ ಮಾಡ್ತಕ್ಕಂಥವ್ರು ಉತ್ತಮವಾದ ಬದಲಾವಣೆಯನ್ನು ಕಾಣ್ತಾರೆ. ಶನಿ ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ನಿಮಗೆ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರು, ಸರ್ಕಾರಿ ನೌಕರಸ್ಥರಾಗಿದ್ದರೆ ಖಂಡಿತವಾಗಿ ಶನಿ ಹಿಂದೆ ನಿಮ್ಗೆ ಉತ್ತಮ. ಆದರೆ ಸ್ವಲ್ಪ ವರಿಷ್ಠ ಅಧಿಕಾರಿಗಳಿಂದ ಕಲಹಗಳ ನಿರ್ಮಾಣ ಆಗುತ್ತೆ. ವರಿಷ್ಠ ಅಧಿಕಾರಿಗಳು ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಾಲು ಎಳೆಯುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಕೆಳಮಟ್ಟದ ಜನ ಕೂಡ ನಿಮ್ಮ ಕಾಲು ಎಳೆಯುವ ಪ್ರಯತ್ನ ಮಾಡ್ತಿರ್ತಾರೆ. ಜೊತೆಗೆ ಈ ರಾಜಕೀಯ ನೀತಿಯಲ್ಲಿ ಇರ್ತಕ್ಕಂಥವ್ರು ಏನಾದರೂ ಮಿಥುನ ರಾಶಿಯಲ್ಲಿದ್ದರೆ ಈ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯವಾಗಿ ಅಷ್ಟೊಂದು ನೀವು ಮುಂದುವರಿಯೋದು ಸಮಂಜಸ ಅಲ್ಲ. ಈ ತಿಂಗಳು ಆದಷ್ಟು ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಯಾರ ಜೊತೆನೂ
ನೀವು ಕಲಹಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಬೇಡ ಅಂತ ಹೇಳ್ಬೋದು. ಕರ್ಮದಲ್ಲಿ ಕೆಲಸ ಅಂದರೆ ಕೆಲಸ ಮಾಡುವಂಥವ್ರು ಉದ್ಯೋಗ, ವ್ಯವಹಾರ, ವಾಣಿಜ್ಯ ಕ್ಷೇತ್ರ ಮತ್ತು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿ ಏನಾದರೂ ಕೆಲಸ ಮಾಡೋದಿದ್ದರೆ ಖಂಡಿತ ಮಾಡಬೇಡಿ. ಈ ಮಾಸದಲ್ಲಿ ನೀವು ಸ್ವಾವಲಂಬಿಯಾಗಿ ಏನಾದರೂ ಮಾಡ್ತಾ ಇದ್ದರೆ ಖಂಡಿತ ಮುಂದುವರಿಸಿ ಅಂತ ಹೇಳ್ತೀವಿ. ಮತ್ತು ಈ ಉಕ್ಕು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರು, ಸಿಮೆಂಟಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರು, ಅದರ ಜೊತೆಯಲ್ಲಿ ತಾವು ನೀರು ಅಥವಾ ಲಿಕ್ವಿಡ್ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಉತ್ತಮವಾದಂಥ ಉತ್ತಮವಾದಂಥ ಫಲಗಳನ್ನು ಕಾಣ್ತಾರೆ. ಯಾಕಂದರೆ ಶುಕ್ರ ಸೂರ್ಯ ವಿಶೇಷವಾಗಿ ಅವರು ಲಾಭದಲ್ಲಿರೋದ್ರಿಂದ ಇಂಥ ಒಂದು ಕಾರ್ಯದಲ್ಲಿ ಯಶಸ್ವಿಯನ್ನು ಕೊಡ್ತಾರೆ. ಮತ್ತು ಬಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಪಾರ ಯಾರು ಮಾಡ್ತಾ ಇದ್ದರೆ ಅವರು ಕೂಡ ಉತ್ತಮ ಆಗುತ್ತೆ. ಎಜುಕೇಷನ್ ಲೈನಲ್ಲಿ ಯಾರಾದರೂ ಇದ್ದರೆ ಆ ಲೈನಲ್ಲಿ ಕೂಡ ಉತ್ತಮವಾದ ಬದಲಾವಣೆಯನ್ನು ಕಾಣ್ತೀರಾ. ಈ ವರ್ಷ ಈ ಮಾಸದಲ್ಲಿ ವಿಶೇಷವಾದಂಥ ಬದಲಾವಣೆ ಜೊತೆಗೆ ನಿಮಗೆ ಬಂಧುಗಳ ವಿರೋಧವನ್ನು ನೀವು ಎದುರಿಸಬೇಕು. ಅದರ ಜೊತೆಯಲ್ಲಿ ಹಿರಿಯರ ಒಂದು ಪ್ರೀತಿಗೆ ಪಾತ್ರರಾಗಿ ಅವರ ಪೂಜ್ಯತೆಯನ್ನು ನೀವು ಮಾಡಿ ಅವರ ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ದೋಷಗಳಿಂದ ಮುಕ್ತರಾಗ್ತೀರಿ ಅಂತ ಹೇಳ್ತಾ, ಮಿಥುನ ರಾಶಿಯವರು ಆದಷ್ಟು ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರನ್ನು ಪ್ರೀತಿಸಿ ಅವರು ಹಿರಿತನಕ್ಕೆ ಅಥವಾ ಅವರ ಆ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಅಂತ ಹೇಳ್ತಾ ಈ ನಿಮ್ಮ ಭವಿಷ್ಯವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.